ವಿಭಕ್ತಿ ಪ್ರತ್ಯಯ. ವಿಭಕ್ತಿ ಪ್ರತ್ಯಯ ಎನ್ನುವಂತಹ ಒಂದು ಅಧ್ಯಾಯವನ್ನು ಇವತ್ತು ನಾವು ತಿಳ್ಕೊಳ್ಳೋಣ ವಿಷಯವನ್ನು. ವಿಭಕ್ತಿ ಪ್ರತ್ಯಯ ಸ್ವತಂತ್ರವಾದ ಅರ್ಥವಿಲ್ಲದ ನಾಮ ಪ್ರಕೃತಿಗಳ ಮುಂದೆ ಸೇರಿ ಬೇರೆ ಬೇರೆ ಅರ್ಥವನ್ನು ಉಂಟು ಮಾಡುವ ಉ, ಅನ್ನು, ಇಂದ, ಗೆ, ಕೆ ದೆಸೆಯಿಂದ ಅ ಅಲ್ಲಿಗಳಿಗೆ ವಿಭಕ್ತಿ ಪ್ರತ್ಯಯಗಳು ಅನ್ನುತ್ತಾರೆ ಅಂತ. ವಿಭಕ್ತಿ ಪ್ರತ್ಯಯಗಳು ವಿಭಕ್ತಿಗಳಲ್ಲಿ ಎಷ್ಟು ಪ್ರಕಾರ? 7. ಯಾವ್ಯಾವು? ಪ್ರಥಮ, ದ್ವಿತೀಯ, ತೃತೀಯ, ಚತುರ್ಥಿ, ಪಂಚಮಿ, ಷಷ್ಠಿ ಮತ್ತು ಸಪ್ತಮಿ. ಈ ವಿಭಕ್ತಿ ಪ್ರತ್ಯಯಗಳು ವಿಭಕ್ತಿ ಪ್ರತ್ಯಯಗಳಿಗೆ ಸೇರಿಕೊಂಡು ನಾಮ ಪ್ರಕೃತಿಗಳಿಗೆ ವಿಭಕ್ತಿ ಪ್ರತ್ಯಯ ಸೇರಿಸಿದಾಗ ಈ ರೀತಿಯ ಅಕ್ಷರಗಳು ಸಿದ್ಧವಾಗ್ತವೆ. ಇವುಗಳನ್ನೇ ನಾವು ಅಧ್ಯಯನ ಮಾಡಬೇಕಾಗಿದೆ. ಪ್ರತ್ಯಯಗಳನ್ನು ಜೋಡಿಸಿಕೊಂಡಾಗ ನಾಮ ಸದೃಶವಾದಂತಹ ಅಕ್ಷರಗಳು ಪದಗಳಿಗೆ ಏನಾಗುತ್ತೆ ಅಂದರೆ ಪ್ರತ್ಯಯ ಸೇರಿಕೊಂಡು ಅದು ವಿಭಕ್ತಿ ಪ್ರತ್ಯಯ ಆಗುತ್ತದೆ. ಈಗ ಗೌರಿ ಅನ್ನುವಂಥದ್ದು ಒಂದೇ ನಾಮ ಪ್ರಕೃತಿ ಪದ. ಇದಕ್ಕೆ ಪ್ರಥಮ ಅಕ್ಷರವಾದಂತಹ ಉ ಅಕ್ಷರ ಸೇರಿಕೊಂಡಾಗ ಗೌರಿಯೂ ಆಗಿದೆ. ಗೌರಿಯು. ದ್ವಿತೀಯದಲ್ಲಿರುವಂಥ ಪ್ರತ್ಯಯ ಯಾವುದು ಅಂದರೆ ಅನ್ನು. ದ್ವಿತೀಯದಲ್ಲಿರುವಂಥ ಪ್ರತ್ಯಯ ಅನ್ನು ಸೇರಿಕೊಂಡು ಗೌರಿಯನ್ನು. ಇದೇ ರೀತಿ ತೃತೀಯದಲ್ಲಿರುವ ಇಂದ ಗೌರಿಯಿಂದ, ಚತುರ್ಥಿಯಲ್ಲಿರುವ ಗೆಯಿಂದ ಗೌರಿಗೆ, ಇದೇ ರೀತಿ ಪಂಚಮಿಯಲ್ಲಿರುವ ದೆಸೆಯಿಂದ ಗೌರಿಯ ದೆಸೆಯಿಂದ, ಷಷ್ಠಿ ಅಲ್ಲಿರುವಂಥದ್ದು ಗೌರಿಯ, ಸಪ್ತಮಿ ಅಲ್ಲಿ ಇರುವಂಥದ್ದು ಗೌರಿಯಲ್ಲಿ ಎಂದು ನಾವು ಉಚ್ಚರಿಸುತ್ತೇವೆ. ಇದನ್ನೇ ನಾವು ವಿಭಕ್ತಿ ಪ್ರತ್ಯಯ ಎಂದು ಕರೆಯುತ್ತೇವೆ. ಇದು ವಿಭಕ್ತಿ ಪ್ರತ್ಯಯವನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕಾದ್ರೆ ಈ ಒಂದು ಟೇಬಲನ್ನು ನೀವು ಚೆನ್ನಾಗಿ ಮನದಟ್ಟು ಮಾಡ್ಕೋಬೇಕು. ಇದನ್ನು ಇನ್ನೊಂದು ಸಲ ಹೇಳ್ಕೊಳ್ಳಿ. ಗೌರಿಯು, ಗೌರಿಯನ್ನು, ಗೌರಿಯಿಂದ ಗೌರಿಗೆ, ಗೌರಿಯ ದೆಸೆಯಿಂದ ಗೌರಿಯ, ಗೌರಿಯಲ್ಲಿ. ಇದನ್ನು ಅಭ್ಯಾಸ ಮಾಡಬೇಕಾದ್ರೆ ನಾಮ ಪ್ರಕೃತಿ ಅಕ್ಷರದಲ್ಲಿ ಗೌರಿಯ ಬದಲಿಗೆ ರಾಮ ಇದ್ದರೆ ರಾಮನು, ರಾಮನನ್ನು, ರಾಮನಿಂದ, ರಾಮನಿಗೆ, ರಾಮನ ದೆಸೆಯಿಂದ, ರಾಮನಲ್ಲಿ ಈ ರೀತಿ ಬರುತ್ತೆ. ಇನ್ನೊಂದು ಸಲ ಪ್ರಥಮ ಉ, ದ್ವಿತೀಯ ಅನ್ನು, ತೃತೀಯ ಇಂದ, ಚತುರ್ಥಿ ಗೆ, ಕೆ, ಇಗೆ, ಕೈ, ಪಂಚಮಿ ದೆಸೆಯಿಂದ, ಷಷ್ಠಿ ಸಪ್ತಮಿ ಅಲ್ಲಿ ಎಂದು ನಾವು ಉಚ್ಚರಿಸುತ್ತೇವೆ. ಇದನ್ನೇ ನಾವು ಮುಂದೆ ಇವುಗಳನ್ನು ಸೇರಿಸ್ಕೊಂಡಾಗ ನಾಮ ಪ್ರಕೃತಿ ಅಕ್ಷರಗಳಿಗೆ ಸೇರಿಸ್ಕೊಂಡಾಗ ಅಲ್ಲಿ ನಾಮ ಪ್ರಕೃತಿ ಅಕ್ಷರ ಒಂದು ರಾಮ, ಸೀತೆ ಯಾವುದೇ ಅಕ್ಷರವಾಗಲಿ ನಾಮ ಪ್ರಕೃತಿ ಅಕ್ಷರವನ್ನು ನಾವು ಪದವನ್ನು ಈ ಪ್ರತ್ಯಯಗಳನ್ನು ಸೇರಿಸ್ಕೊಂಡಾಗ ಅಲ್ಲಿ ಅಕ್ಷರ ಏನು ಬರುತ್ತೆ ಸಂಧಿಸಿ ಮುಂದಿನ ಅಕ್ಷರಗಳನ್ನು ನಾವು ಸಿದ್ಧಗೊಳಿಸ್ಕೊಳ್ಬೇಕಾಗುತ್ತದೆ. ಸರಿ, ತಿಳಿಯುತ್ತಾ?